ಆ್ಯಕ್ಚುಲಿ ನಿಮ್ಮಿಬ್ಬರು ಕೇಳ್ತೀನಿ ಇದು. ಸೊ ಈ ಥರ ಏನು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅಣ್ಣ ಹೊರಗಡೆ ದುನಿಯಾ ಹೆಂಗೆ ನೋಡುತ್ತೆ ಗೊತ್ತಿಲ್ಲ, ನೋಡೋದೇ ಒಂದು ಇವಾಗ 10 ಜನ ಇದ್ದಾರೆ ಅಂದ್ಕೊಳ್ಳಿ, ಒಂದು 8 ಜನ ಒಳ್ಳೇದು ನೋಡಿದ್ರೆ ಇನ್ನು ಇಬ್ಬರು ಇದ್ದೇ ಇರ್ತಾರೆ ಕಾಲೆಳೆಯೋರು, ಅಳ್ಳಾಡಿಸೋರು. ಸೊ ಈ ವಿಷಯನ ತೊಗೊಂಡು ನಿಮ್ಮಿಬ್ಬರಿಗೆ ಇನ್ ಕೇಸ್ ಫ್ಯೂಚರಲ್ಲಿ ಬಕೆಟ್ ಇದು ಅಂತ ಅಂದರೆ ಆಲ್ರೆಡಿ ನಮ್ಮಿಬ್ಬರಿಗೆ ಹೇಳ್ಬಿಟ್ಟವ್ರೆ, ನನಗೆ ವಿನಯ್ ಹೇಳ್ಬಿಟ್ಟವ್ರೆ ಜನ. ಹಂಗೆ ಸೊ ನೀವು ಯಾವ ಥರ ತೊಗೋತೀರಾ ಅದು? ಒಳ್ಳೇದೇ ಅಲ್ವಾ, ಒಳ್ಳೆಯವ್ರ ಹತ್ರನೇ ಬಕೆಟ್ ಹಿಡಿತೀವಲ್ಲ. ನಾನು ತಗೊಳ್ಳೋದೇ ಇಲ್ಲ. ಅಲ್ಲ ಬಕೆಟು ಅಂತ ಅವ್ರು ಹೇಳಿದ್ಮೇಲೆ ಅಕಸ್ಮಾತ್ ಬಕೆಟ್ ಅಂತ ಅನ್ಸಿದ್ರೆ ಒಳ್ಳೆಯವ್ರ ಹತ್ರನೇ ಬಕೆಟ್ ಹಿಡಿತಿದ್ವಿ. ನಾನು ಹೇಳೋದೇನು ಗೊತ್ತಾ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಾವು ಅಟ್ಲೀಸ್ಟ್ ಅವ್ರಿಗೆ ಬಕೆಟ್ ಆಗಿದ್ದೀವಿ, ಅವರೆಲ್ಲ ಎಲ್ಲಿದ್ದಾರೆ ಹೇಳೋವರು. ಪ್ರವೀಣ್, ಐ ಹ್ಯಾವ್ ಎ ಡಿಫ್ರೆಂಟ್ ಒಪಿನಿಯನ್ ಅಬೌಟ್. ಅವ್ರು ಹೇಳ್ತಾರಲ್ಲ ಅದನ್ನ ನಾನು ತಗೊಳ್ಳೋದೇ ಇಲ್ಲ. ಮೊದಲನೇದು ಅದು ಯಾವತ್ತೂ ನಡೆದೇ ಇಲ್ಲ. ಈಗ ನಾನು ಬಿಗ್ ಬಾಸ್ಗೆ ಏನು ಹೊಸದಾಗಿ ಹೋಗಿಲ್ಲ, ನಾನೊಂದು ಸೀರಿಯಲ್ ಗಿರಿಯಲ್ ಅದು ಇದು ಮಾಡ್ಕೊಂಡು ಹೋಗಿದ್ದು. ಆಲ್ರೆಡಿ ಒಂದು ಸಣ್ಣ ಪುಟ್ಟ ಹೆಸರಿತ್ತು, ಬಿಗ್ ಬಾಸ್ಗೆ ಹೋದೆ ಇನ್ನೂ ಹೆಸರು ಜಾಸ್ತಿ ಆಯಿತು. ಅಲ್ಲಿಂದ ಸರ್ ಜೊತೆ ಒಡನಾಟ ಶುರು ಆಯಿತು. ಆಮೇಲೆ ಸಿ ಸಿ ಎಲ್ ಅವರೇ ಪ್ರೀತಿಯಿಂದ ಕರೆದು ಟೀಮಲ್ಲಿ ಇದು ಮಾಡಿ KCC ಇರ್ಬೋದು, CCL ಇರ್ಬೋದು, ಇನ್ನೊಂದು KPL ಅಲ್ಲೂ ಒಂದು ಮ್ಯಾಚ್ ಆಡ್ಸಿದ್ರು. ಸೊ ಇಲ್ಲಿ ಅಲ್ಲ ನೀವು ಕ್ರಿಕೆಟ್ ಆಡಕ್ ಬರುತ್ತೆ ಅಂತ ತಾನೇ ಬೈ, ಇಲ್ಲಾಂದ್ರೆ ನೀನು ಇಷ್ಟೊತ್ತು ಮಾತಾಡ್ದಲ್ಲ. ಅಲ್ಲ ನಾನು ಹೇಳ್ತಿರೋ ಬಕೆಟ್ ಅಲ್ಲಿ ಕ್ರಿಕೆಟ್ ಆಡಕ್ ಬರುತ್ತೆ, ಬ್ಯಾಟಿಂಗ್ ಮಾಡಕ್ ಬರುತ್ತೆ ಅಂತ ತಲೆ ಅವ್ರ ಪೊಟೆನ್ಷಿಯಲ್ ಇಲ್ಲದೆ ಸುಮ್ಮನೆ ಯಾರಿಗೂ ಅವ್ರೂ ಪುಷ್ ಮಾಡಲ್ಲ. ಪೊಟೆನ್ಷಿಯಲ್ ನೋಡ್ತಾರೆ. ಅಫ್ಕೋರ್ಸ್ ಆ ಪೊಟೆನ್ಷಿಯಲ್ ನಮ್ಮಲ್ಲಿದೆ ಅಂತ ನನಗನ್ಸಿದೆ. ಎರಡನೇದು ಕೆಟ್ಟದಾಗ ಕಮೆಂಟ್ ಆಗಿ ಬ್ರದರ್, ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ, ಓಕೆ 10,000 ರೂಪಾಯಿ ತೊಗೊಳ್ತೀರಾ? ನೀವು ತಗೊಳ್ಬೋದು, ತಗೊಳ್ಳೋದೇನೋ ಇರ್ಬೋದು. ತಗೊಂಡ್ರೆ ಇದು ನಿಮಗೆ, ತಗೊಳ್ಳಿಲ್ಲ ಅಂದರೆ ವಾಪಸ್ ನಾನೇ ಇಟ್ಕೋಬೇಕಾ? ಕಮೆಂಟ್ ಹಾಕ್ತಾರೆ. ನಾನು ತಗೊಳ್ಳಲ್ಲ ಗುರು, ಅಮ್ಮ ಅಕ್ಕ ಅಂತ ಹಾಕ್ತೀರಾ, ಅದು ನನಗಲ್ಲ, ನಿಮ್ಮಮ್ಮ ಅಕ್ಕಂಗೆ ಆಗುತ್ತದು. ಇದು ಬುದ್ಧ ಹೇಳಿರೋದು ಅವಾಗ, ಬುದ್ಧಕ್ಕೆ ಶಿಕ್ಷಾ ಅಂತ ಒಂದು ಪ್ರೈಮರಿಲಿ ಒಂದಿತ್ತು. ಸೊ ನೀವು ತಗೊಂಡ್ರೆ ತಾನೇ ಅದು ನಿಮ್ದಾಗೋದು, ತಗೊಳ್ಳೇಬೇಡಿ. ತಗೊಂಡಿರೋರು ಇವತ್ತು ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ. ಇದೇನಾದ್ರು ಸರ್ ನನಗೇನಾದ್ರು ನೀನು ಬಕೆಟ್ ಹಿಡಿತಿದ್ಯಾ ಅಂತಂದರೆ ನಾನು ಒಪ್ಕೊಂಡ್ಬಿಡ್ತೀನಿ. ಅವ್ರು ಹೇಳಿದಾರ, ನಮಗಿಂತ ತುಂಬ ವ್ಯಕ್ತಿತ್ವದಲ್ಲಿ ದೊಡ್ಡದು, ಏಜಲ್ಲಿ ದೊಡ್ಡವರು, ಆಮೇಲೆ ವಯಸ್ಸಲ್ಲಿ ದೊಡ್ಡವರು, ದುಡ್ಡಲ್ಲಿ ದೊಡ್ಡವರು, ಹೆಸರಲ್ಲಿ ದೊಡ್ಡವರು, ಎಲ್ಲದರಲ್ಲೂ ದೊಡ್ಡವರು. ಅವ್ರೇನಾದರೂ ಒಂದು ಮಾತು ನೆಗೆಟಿವ್ ಹೇಳಿದ್ರೆ ಅದು ನೆಗೆಟಿವ್ ಇರ್ಬೋದು. ಯಾರೋ ಪಾಪ ನನಗೆ ಗೊತ್ತು ಯಾವ್ಯಾವ ಹುಡುಗರು ಕಮೆಂಟ್ ಆಗ್ತಾ ಇದ್ದಾರೆ ಅಂತ. ನಮ್ಮ ಹೋಟ್ಲಲ್ಲೇ ಒಬ್ಬ ಹುಡುಗ ಇದ್ದ, ಅವ್ನು ಯಾವುದೋ ಹೀರೋಯಿನ್ ತುಂಬ ಕೆಟ್ಟದಾಗ ಮಾಡ್ತಾರೆ. ಅಣ್ಣ ನೋಡಿ ಅಣ್ಣ ಹೆಂಗೆ ಹಾಕಿದ್ದೀನಿ ಕಮೆಂಟ್ ಅಂತ ನನಗೆ ತೋರಿಸಿದ್ದ, ತಲೆ ಮೇಲೆ ನೋಡಿದ್ರು ಡಿಲೀಟ್ ಮಾಡೋದು. ಆ ಹುಡುಗ ಪಾಪ ಅವ್ನಿಗೇನು ಗೊತ್ತಿಲ್ಲ, ಈಸ್ ಇನ್ನೋಸೆಂಟ್. ಅವನೇನೋ ಬಂದ್ಬಿಟ್ಟು ಯಾವುದೋ ಹೊಟ್ಟೆ ಊರಿಗೋ ಅಥವಾ ನಮ್ಗೆ ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಅಂತ ಕಮೆಂಟ್ ಹಾಕಿ ನಾನೇನು ಮಾಡೋಕ್ಕಾಗುತ್ತೆ ಬ್ರದರ್? ನಾನೇನು ಮಾಡೋಕ್ಕಾಗುತ್ತೆ? ಅರ್ಥ ಆಗ್ತಿದೆಯಾ? ಕಮೆಂಟಿಂಗ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅದು, ಆ್ಯಕ್ಚುಲಿ ವ್ಯಾಕ್ ಸ್ವಾತಂತ್ರ್ಯ ಆಗ್ಬಿಟ್ಟಿದೆ. ಒಮ್ಮಿಟ್ಟು ಬರೋ ಥರ ಮಾಡ್ಬಿಟ್ಟಿದ್ದಾರೆ ಅದನ್ನು. ಸೋಷಿಯಲ್ ಮೀಡಿಯಾ ಬಂದು ಹೌದು ಹಾಳಾಗೋಗಿದೆ. ನಾನು ತುಂಬ ಬೇಜಾರಲ್ಲಿ ಒಂದು ಮೊನ್ನೆ ಫ್ಲರ್ಟ್ ಇದ್ದಿದ್ದಕ್ಕೆ ಆಡಿಯನ್ಸ್ ಬರ್ತಾ ಇಲ್ಲ, ನಂಬಿಕೆ ಹೋಗಿದೆ, ನಾವು ನಂಬಿಕೆ ಕಳ್ಕೊಂಡಿದ್ದೀವಿ ಅಂತ. ನಿಂಗೆ ದುರಂಕಾರ, ನನಗೆ ಯಾವ ದುರಂಕಾರ ನೋಡಿದ್ಯಾ ಗುರು ನೀನು? ಆಮೇಲೆ ಏನೀಗ ಇದು ಅಲ್ಲಿ ಕಮೆಂಟ್ ಇದ್ದಿದ್ದು, ಸುದೀಪ್ ಹೇಳ್ಬಿಟ್ರೆ ನಾನು ನೋಡ್ಬೇಕಾ ಅನ್ನೋದು ಕಮೆಂಟ್. ಏನು ಹೇಳ್ತೀರಾ? ಬೇಡ ಬಿಟ್ಬಿಡಿ ಅಷ್ಟೇ. ನಾವು ಸಾಧುಕ್ ಹೋಗಿಲ್ಲ ಥರ ರಿಪ್ಲೈ ಮಾಡಬೇಕಾಗತ್ತೆ ಅಷ್ಟೇ. ಬೇಡ ಬಿಡ ಬಾ ಬ್ರೋ. ನೀವಂತೂ PhD ಮಾಡ್ಬಿಟ್ಟಿದ್ದೀರಾ. ಇಲ್ಲ ಇದು ಅಂದ್ರೆ ಮಾಡಿಸ್ತವ್ರೆ PhD ಬಕೆಟ್ ಅನ್ಕೊಂಡು. ಸಿಂಪಲ್. ಏನು ಗೊತ್ತಾ, ಒಬ್ಬರನ್ನ ನಾವು ಇಷ್ಟಪಟ್ಟು ಅವ್ರ ಜೊತೆನಲ್ಲಿ ಇದ್ಕೊಂಡು ಅವರು ನಮಗೆ ತೋರಿಸ್ತಾ ಇರೋ ದಾರಿನಲ್ಲಿ ನಾವು ನಡೆಯೋದು ಅಂದರೆ ಅದು ಯಾರಿಗೆ ಆಗ್ತಿಲ್ವೋ ಅವ್ರ ಕಣ್ಣಿಗೆ ಅದು ಬಕೆಟಾಗೆ ಕಾಣಿಸೋದು. ಬಿಕಾಸ್ ದೇ ಕಾಂಟ್ ಅಚೀವ್ ಇಟ್. ಆ ಸ್ಥಾನ ಅವ್ರಿಗೆ ಸಿಕ್ಕಿಲ್ಲ. ಒಂದು ಆ್ಯಕ್ಚುಲಿ ದೊಡ್ಡವ್ರು ಯಾರು ಕಮೆಂಟ್ ಮಾಡಲ್ಲ ಹಂಗೆ. ಹೌದು, ನಮಗಿಂತ ಸ್ಥಾನದಲ್ಲಿ ದೊಡ್ಡವರು ಇರೋ ಈಗ ಯಾರು ಮಾಡಲ್ಲ. ದೊಡ್ಡ ಆರ್ಟಿಸ್ಟ್ಗಳೇ ಇರ್ಬೋದು ಅಥವಾ ದೊಡ್ಡ ಡೈರೆಕ್ಟರ್ಸ್ ಯಾವತ್ತಾದ್ರೂ ಬಂದ್ಬಿಟ್ಟು ತಿಳಿದ್ರು ಎಕ್ಸಾಕ್ಟ್ಲಿ, ಅಥವಾ ಏನೋ ಒಂದು ಜೀವನದಲ್ಲಿ ಅಚೀವ್ ಮಾಡಿರೋರು, ಈಗ ನಿಮ್ಗೆ ಕಂಡ್ರೆ ಆಗದಿರೋರು ಅವ್ರು ಹೇಳ್ತಾರೆ ಅಷ್ಟೇ. ಪಾಪ ಅವರು ಇನ್ನೋಸೆಂಟ್ಸ್. ಆ್ಯಕ್ಚುಲಿ ಅವರು ಒಂದು ಜೀವನದಲ್ಲಿ ಒಂದು ಹೆಜ್ಜೆ ಮೇಲೆ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ಅವತ್ತು ನಾವು ಆ ಥರ ಹೇಳಿದ್ರೆ ಇವತ್ತೇನು ಕೆಲಸ ಇಲ್ಲ ಅವ್ರಿಗೆ ಮಾಡೋಕ್ಕೆ, ಇದನ್ನು ಮಾಡ್ತಾವ್ರೆ. ಗೊತ್ತಿಲ್ಲ ಕೆಲಸ ಇದೆಯೋ ಇಲ್ವ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ದೇ ಆರ್ ಇನ್ನೋಸೆಂಟ್ಸ್ ಆ್ಯಕ್ಚುಲಿ.
ಮೊಬೈಲ್ ಇದೆ, ಏನೋ ಒಂದು ಬೈಬೇಕು, ಬೈತಾ ಇರ್ತಾರೆ. ದೇ ಆರ್ ವೆರಿ ಇನ್ನೋಸೆಂಟ್. ಹೇಳಿ ಬ್ರೋ. ಏನಂದರೆ ಅದೇ ನಾವಿರೋ ಜಾಗದಲ್ಲಿ ಯಾರಿಗಿರೋಕ್ಕಾಗಲ್ವೋ ಅವ್ರಿಗೆ ಅದು ಬಕೆಟ್ ಅನ್ಸುತ್ತೆ. ಅದರಲ್ಲಿ ತಪ್ಪೇ ಇಲ್ಲ. ಇವಾಗ ಅವ್ರೇನೋ ಅಚೀವ್ ಮಾಡಿದ್ದಾರೆ ಲೈಫ್ನಲ್ಲಿ ಅಂದಾಗ ಅವ್ರು ನೋಡಿ ಬೇರೆಯವರು ಬಕೆಟ್ ಅಂತಲೇ ಅನ್ನೋದು. ಸೊ ಈ ಬಕೆಟ್ ಅನ್ನೋದು ನಮಗೆ ಕೆಟ್ಟ ಪದ ಅಲ್ಲ, ಅವರ ಟೀಕೆ ಅದರಲ್ಲಿ ತೋರಿಸ್ಕೊಳೋದು. ಟೀಕೆ ಅನ್ನೋ ಗೊತ್ತಲ್ಲ, ತಲೆಗಂಚಲಿ. ಸೊ ತಲೆಕೊಬ್ಬು, ಅವ್ರ ತಲೆಕೊಬ್ಬು. ಕನ್ನಡದ ಟೀಕೆ ಅಂದ್ಕೊಂಡೆ, ಕ್ರಿಟಿಸಿಸಮ್ ಅಂದ್ಕೊಂಡೆ. ಇದು ಟೀಕ್ ಅನ್ಸಲಿ. ನಿಮಗೆ ಅದು ತುಂಬ ಈ ನಡುವೆ ಕಲ್ತಿರೋಂಥ ಪದ. ನಾನು ಅದು ಒಂದು ದೊಡ್ಡವರು ಅಲ್ಲಿ ಒಂದು ಶೋನಲ್ಲಿ ತೋರಿಸ್ಕೊಟ್ಟಿದ್ದು, ಅದನ್ನ ಅವರೇ ಹೇಳಿದ್ದು ರೀಸೆಂಟಾಗಿ. ಟೀಕೆ ಅಂದರೆ ತಲೆಕೊಬ್ಬು ಅಂತ. ರೀಸೆಂಟ್. ಓಕೆ ಓಕೆ. ಸೊ ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ತಲೆಕೊಬ್ಬು, ಮಾತಾಡ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್. ನನಗೆ ಅಂದರೆ ಆ ವಿಚಾರ ಹೇಳಿದವಾಗ ನಾವು ನಮ್ಮ ತಂದೆ ತಾಯಿ ಜೊತೆಗಿರ್ತೀವಿ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಕೂಡ ಹುಟ್ಟಿರೋರು ತಂಗಿ ಅಕ್ಕಂದಿರ ಜೊತೆಗೆಲ್ಲ ನಾವು ಬೆಳಿತಿದ್ದೀವಿ ಅಂತಂದ್ರೆ ಅವ್ರ ಜೊತೆಗಿದ್ದೀವಿ ಅಂತಾರೆ, ಅದಕ್ಕೆ ಬಕೆಟಾ? ಎಕ್ಸಾಕ್ಟ್ಲಿ. ಇವಾಗ ಅವ್ರ ಜೊತೆಗಿದ್ದೀವಿ, ಅವ್ರ ಜೊತೆಗೆ ನಾವು ಪ್ರೀತಿ ವಿಶ್ವಾಸದಲ್ಲಿದ್ದೀವಿ, ನಮ್ಮ ಫ್ಯಾಮಿಲಿ ನಮ್ದು ಇದು ಅಂತಂದ್ರೆ ಅದು ಬಕೆಟಾ? ಇವತ್ತು ಯಾಕಂದರೆ ಎಂಡಮಲ್ಲೂ ನಾನು ಫೋನ್ ಮಾಡಿದ್ದು, ನನಗೆ ಆಫರ್ ಕೊಟ್ಟಿದ್ದು ಈಗ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಅವ್ರು ಆ ಶೋನು ಹೋಸ್ಟ್ ಮಾಡ್ತಿದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಹೋಗಿದ್ದೀನಿ. ನನಗೆ ಹಂಗಾದರೆ ಅವರೆಲ್ಲ ಹೇಳಿದ್ದು ಮಾತುಗಳು ಕೆಲವೊಂದೆಲ್ಲ ಬೈದಿದ್ದು, ಕೆಲವೊಂದೆಲ್ಲ ಇದ್ದಂದಿದ್ದು, ಅದೆಲ್ಲ ಮಾತಾಡಿಸ್ಲೇಬಾರ್ದಿತ್ತು. ಎಲ್ಲರಿಗೂ ಸೊ ಇವಾಗ ನಾವು ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಮಾತು ಕೇಳ್ಕೊಂಡ್ ಬಂದಿದೀವಿ, ಅದು ಬಕೆಟಾ? ಸೊ ಅದು ಕೇಳ್ಕೊಂಡ್ ಬಂದಿರೋದಕ್ಕೋಸ್ಕರ ಅದನ್ನ ಬಕೆಟ್ ಅಂದ್ರೆ, ಸೊ ಇದಕ್ಕೆ ಬಕೆಟ್ ಅನ್ಕೊಂಡ್ರೆ ನಾನು ಅದಕ್ಕೆ ಹೇಳಿದ್ದು ನನ್ನ ಪ್ರಕಾರ ನಾನು ಅಕಸ್ಮಾತ್ ಹಂಗೆ ಹೇಳೋರಿಗೆ ನಾನು ಒಳ್ಳೆಯವ್ರ ಹತ್ರನೂ ಬಕೆಟ್ ಹಿಡಿತಿದ್ದೀನಲ್ಲ, ಅಟ್ಲೀಸ್ಟ್ ನನಗೆ ನನ್ನ ಜೀವನಕ್ಕೆ ಏನು ಬೇಕು ಏನು ಅವ್ರ ಹತ್ರ. ಬಕೆಟ್ ಅಂದರೆ ಸಮಯ ಸಾಧಕ, ಆಪರ್ಚುನಿಸ್ಟ್ ಅಂತ ಏನಂತಾರೆ, ಅಲ್ಲ ಅವ್ರಿಗೆ ಬಕೆಟ್ ಅನ್ನೋದು ಅವ್ರಿಗೆ. ಸೊ ಅದು ಆ್ಯಕ್ಚುಲಿ ಇದ್ರಲ್ಲಿ ಜಾಸ್ತಿ ನಡೆಯುತ್ತೆ ನಮ್ಮ ಕಾರ್ಪೊರೇಟಲ್ಲಿ. ಅಲ್ಲೇನಂದರೆ ಇವ್ರನ್ನ ಮ್ಯಾನೇಜರ್ಸ್ನ ಮೆಚ್ಚಿಸ್ಬೇಕಾಗತ್ತೆ, ಪ್ರಮೋಷನ್ಸ್ಗೆ ಮ್ಯಾನೇಜರ್ಸ್ ಅವ್ರ CEO-ಗಳನ್ನ ಮೆಚ್ಚಿಸ್ಬೇಕಾಗತ್ತೆ. ಸೊ ಇಲ್ಲಿ ಯಾರನ್ನೂ ಮೆಚ್ಚೋದೇ ಇಲ್ವಲ್ಲ. ಹಂಗೂ ಮೆಚ್ಚಿಸೋದು ಅಂತಂದರೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಹಂಗೂ ಖುಷಿಯಾಗಿರ್ತೀವಿ ಅಂದರೆ, ಇವಾಗ ನಾವು ಹಂಗಾದ್ರೆ ಈ ಮಾತು ಹೇಳಬೇಕು ಬೇಡ ಗೊತ್ತಿಲ್ಲ ಪರವಾಗಿ. ಇವಾಗ ಹಂಗಾದ್ರೆ ಅಣ್ಣ ಇದ್ಕೊಂಡು ನಮಗೆಲ್ಲರಿಗೂ ನಮ್ಮ ತಾಯಿ ಹೊಟ್ಟೆನಲ್ಲೇ ಹುಟ್ಟದೇ ಇರ್ಬೋದು ಅವರೆಲ್ಲ ನಮ್ಮ ಫ್ಯಾಮಿಲಿ ಅಂದಾಗ ನಾವು ಅವ್ರ ಹತ್ರ ಅಷ್ಟು ರಾಯಲಿಗೆ ಹಂಗೆ ಇರೋದು ಅದು ಏನು ಇದಾಗುತ್ತೆ ಅಲ್ವಾ? ಇವತ್ತು ನಾವು ಯಾವುದು ಎಲ್ಲ ಸಿನಿಮಾಗಳ ಬಗ್ಗೆನೂ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಮಾತಾಡ್ತೀವಿ. ಅಂದರೆ ಇವಾಗ ಕನ್ನಡದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತೀವಿ ಇದಂತೀವಿ ಅಂದರೆ ಅದನ್ನು ಕನ್ನಡಕ್ಕೆ ಬಕೆಟ್ ಹಿಡ್ದಂಗೆ ಸಮಯ ಸಾಧಕರ ನಾವು. ಕನ್ನಡದ ಬಗ್ಗೆ ನಮಗೆ ಭಾಷೆ ಅಭಿಮಾನ ಅಲ್ವಾ? ಆ ಪ್ರೀತಿ ನಾವು ತೋರಿಸ್ತಿದ್ದೀವಿ ಅಂತಂದರೆ, ಒಬ್ಬರು ವ್ಯಕ್ತಿನ ನಾವು ಅಷ್ಟು ಪ್ರೀತಿಯಿಂದ ನಡ್ಕೋತೀವಿ, ಅಷ್ಟು ಪ್ರೀತಿಯಿಂದ ಇದ್ದೀವಿ ಅಂತಂದರೆ, ಇವಾಗ ನನಗೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರೋದಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ನನಗೆ ಇಷ್ಟ ಆಗಿರೋರು, ಅವರೇನೋ ಡಲ್ಲಾಗಿದ್ದಾರೆ, ಅವರೇನೋ ಒಂದು ಸ್ವಲ್ಪ ಬೇರೆ ಇದರಲ್ಲಿದ್ದಾರೆ ಅಂದರೆ ನಾನು ಮೋಸ್ಟ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ತೀನಿ. ಅವ್ರನ್ನ ನಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಅವ್ರನ್ನ ಆ ಮೂಡಿಂದ ಬೇರೆದು ಆ ಪ್ರಯತ್ನ ಪಡ್ತೀನಿ. ಆಗಿರ್ಬೇಕಾದ್ರೆ ಅದು ಏನು ಮಾಡ್ತೀವಿ? ವೆರಿ ಸಿಂಪಲ್. ಏನಂದರೆ ನಾವೆಷ್ಟು ಜನ ಅವ್ರಿಗೆ ಹತ್ರ ಇದ್ದೀವಿ ಇದೆಲ್ಲರಿಗೂ ಗೊತ್ತಿದೆ ವಿಷಯ. ನಾನು ಇದನ್ನು ಭಾಳ ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಕೇಳಿ. ನಾನು ನನ್ನ ಲೈಫ್ನಲ್ಲಿ ನೋಡಿರೋ ಅಂಥ ಇಬ್ಬರು ವ್ಯಕ್ತಿಗಳಷ್ಟೇ ಅವ್ರಿಗಿಂತ ಚೆನ್ನಾಗಿರಬೇಕು ಅಂತ ಬಯಸೋದು. ನಾನು ನೋಡಿರೋಂಥ ಇಬ್ಬರು ವ್ಯಕ್ತಿಗಳು ಮಾತ್ರ ತನಗಿಂತ ಇನ್ನೊಬ್ರು ಚೆನ್ನಾಗಿರಲಿ ಅಂತ ಬಯಸೋದು. ಒಬ್ಬರು ಜನ್ಮ ಕೊಟ್ಟಿರೋ ಅಪ್ಪ, ಇನ್ನೊಬ್ರು ನೋಡಿರೋದು ನಾನು ಸುದೀಪ್ ಸರ್ನೇ. ಈ ಮಾತಿಗೆ ಬಕೆಟ್ ಅನ್ಕೊಂಡ್ಲಿ, ಇನ್ನೊಂದು ಅನ್ಕೊಂಡ್ಲಿ, ಮತ್ತೊಂದು ಅನ್ಕೊಂಡ್ಲಿ, ಐ ಡೋಂಟ್ ಕೇರ್. ಬಟ್ ದೆನ್ ನನಗೆ ಲಿಟ್ರಲಿ ಅನಿಸಿರೋ ಮಾತು ಇದು. ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು ಒಬ್ಬ ಮನುಷ್ಯ ಅಂತ ಅನ್ಕೊಳೋದ್ರಲ್ಲಿ ನಂಬರ್ 1 ಅವರು. ಅದಕ್ಕೆ ಏನೇನು ಹೆಲ್ಪ್ ಬೇಕು, ಏನೇನು ಮಾಡಬೇಕು ಕೇಳ್ದಿರಾ ಮಾಡ್ತಾರೆ. ಗೊತ್ತೇ ಆಗಿರೋದಿಲ್ಲ ಮಾಡಿರ್ತಾರೆ. ಎಕ್ಸಾಂಪಲ್ ನಮ್ಮ ಫ್ಲರ್ಟ್ ಸಿನಿಮಾಗೆ ಬಂದು ಹಾಡು ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಕರೆಸ್ಕೊಂಡು ಎಡಿಟ್ ಮಾಡಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ವಿಡಿಯೋ ಹಾಕಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಏನಕ್ಕೆ? ಪ್ರೀತಿ. ಇನ್ನು ಆ ಬಕೆಟ್ಗೆ ಅದು ಆ ವರ್ಡ್ಗೆ ವ್ಯಾಲ್ಯೂನೇ ಇಲ್ಲ. ಇಲ್ಲಿ ಮಾತಾಡ್ತಾನೆ ಅಷ್ಟೇ ಸರ್. ನಾವು ತೊಗೊಂಡ್ರೆ ಇವಾಗ ಚಂದನ ಅದೇ ಹೇಳಿದ್ರೆ, ನೀವು ಫೋನ್ ನಾನು ತೊಗೊಂಡ್ರೆ 10,000 ನನ್ನ ಹತ್ರ ಇರುತ್ತೆ, ತೊಗೊಂಡಿಲ್ಲ ಅಂದರೆ ಇಲ್ಲೇ ಇಲ್ಲ. ಎಕ್ಸಾಕ್ಟ್ಲಿ. ಅದ್ರ ತೊಗೊಳೋದು ಇದನ್ನೋದು ಅಷ್ಟೇ. ನಾವು ಅದಕ್ಕೆ ಅಂದ್ಬಿಟ್ಟು ನಾವು ತಿರ್ಗಾ ಮಾರ್ಕ್ ಬಗ್ಗೆ ಬರೋದಾದ್ರೆ, ಅಣ್ಣ ನಿಮಗೆ
ಅಲ್ಲ ನಿಮ್ಗೇನು ಅನ್ಸುತ್ತೆ ಈ ಬಕೆಟ್ ಅನ್ನೋದ್ರ ಬಗ್ಗೆ? ನಾನು ಹೇಳಿದ್ನಲ್ಲ ಅವಾಗಲೇ PhD ಮಾಡಿ ಏನೀಗ ನಾನು ಹೇಳಿದ್ನಲ್ಲ ಅವಾಗಲೇ, ಇವಾಗ ನಾವು ಅಪ್ಪ ಅಮ್ಮನ ಮಾತು ಕೇಳ್ತೀವಿ ಚಿಕ್ಕ ವಯಸ್ಸಿಂದ, ಸೊ ಅದನ್ನು ಇವರೆಲ್ಲ ಬಕೆಟ್ ಅಂತ ಅಂದ್ಕೊಂಡಿದ್ರೆ ಇದನ್ನು ಅಂದ್ಕೊಳ್ಳಿ ಬಿಡಿ ಅಷ್ಟೇ, ಅದರಲ್ಲೇನಿದೆ. ಎಸ್ನಾ ಏನು ಬೇಕಾದ್ರೂ ಅಂದ್ಕೊಳ್ಳಿ ಜನ, ಯಾರು ತಲೆ ಕೆಡ್ಸ್ಕೊತಾರೆ ಇವಾಗ? ಹಾಗೆ ನೋಡಿದ್ರೆ ಹಿಂಗಂದ್ರೆ ಆಯ್ತು. ಕೃಷ್ಣನ್ ಬಕೆಟ್ ಹಿಡಿತಿದ್ದತ್ತೆ. ಏನಿಲ್ಲ, ಅವ್ರಿಗೆ ಹಿಂಗೆ ಅಂದ್ಬಿಟ್ರೆ ಆಯಿತು. ಅಲ್ಲ ಅದೇನು ಮುತ್ತ ಅಥವಾ ಏನು ಗೊಣ್ಣೆ ತೆಗೆದು ಸೀತೆ? ಏನೋ ಒಂದು ಆಕ್ಚುಲಿ ನನ್ನ ಮಗನಿಗೆ ಈಗ ಸ್ವಲ್ಪ ಸೋರ್ತಾ ಇದೆ ಚಳಿಗೆ, ಅವ್ನು ಹಿಂಗೆ ಅನ್ಬಿಟ್ಟು ಹಿಂಗೆ ಅಂತಿದೆ ಅಷ್ಟೇ, ಕ್ಲಿಯರ್. ಪ್ರೀತಿ ಇರೋರ್ಗೆ ಮುತ್ತು, ಇಲ್ಲದೆ ಇರೋರ್ಗೆ ಗೊಣ್ಣೆ.